ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಕಾಂಗ್ರೆಸ್ ಪಾಳ್ಯದ ಕುರ್ಚಿ ಕದನದ ನಡುವೆ ಎಲ್ಲೆಲ್ಲೂ ಹರಿಚಕ್ರ ಸಂಚಾರ ಆಗ್ತಾ ಇರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬೇಕೆ ಹರಿಪ್ರಸಾದ್ ಕಾಂಗ್ರೆಸ್ನ ಹಿರಿಯ ನಾಯಕರು ದೆಹಲಿಗೆ ಮತ್ತೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ ಅಹಿಂದ ಸಚಿವರ ಸಭೆ ಮಾಡಿದ್ರು. ನಿನ್ನೆಯಂತೂ ಗುರು ಗಾಂಧಿ ಕಾರ್ಯಕ್ರಮ, ಮಂಗಳೂರಿನಲ್ಲಿ ನಡೆದಂತಹ ಕಾರ್ಯಕ್ರಮ ಆಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದು ಇದೇ ಬಿಕೆ ಹರಿಪ್ರಸಾದ್. ಆ ಮೂಲಕ ನಿನ್ನೆ ಅಹಿಂದ ಸಚಿವರನ್ನ ಕರಾವಳಿಯಲ್ಲಿ ಒಗ್ಗೂಡಿಸಿದ್ರು. ನಿನ್ನೆಯೂ ಸಿಎಂ ಪರಂ ಸತೀಶ್ ಜೊತೆ ಮಾತುಕತೆ ನಡೆಸಿದ್ರು. ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ರು. ಇದೆಲ್ಲದರ ಬೆನ್ನಲ್ಲೇ ಈಗ ಮತ್ತೆ ದೆಹಲಿಗೆ ಹಾರಿದ್ದಾರೆ. ಹರಿಪ್ರಸಾದ್ ಅವರು ಈ ರೀತಿ ಕಾಲಿಗೆ ಚಕ್ರ ಕಟ್ಕೊಂಡು ಪ್ರಯಾಣವನ್ನ ಮಾಡ್ತಾ ಇರೋದು, ಸಭೆಗಳನ್ನ ನಡೆಸ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕುರ್ಚಿ ಕದನಕ್ಕೆ ಸಂಬಂಧಪಟ್ಟ ಹಾಗೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿಯಾಗಿದೆ ಹೈಕಮಾಂಡ್ ಆದೇಶದ ಬೆನ್ನಲ್ಲೇ. ಆದ್ರೆ ಈ ಒಗ್ಗಟ್ಟಿನ ಜಪಿಸುವುದಕ್ಕೂ ಮೊದಲು, ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗೋದಕ್ಕೂ ಮೊದಲು ನೀವು ಬೇಕೆ ಹರಿಪ್ರಸಾದ್ ಅವರನ್ನ ಗಮನಿಸಿರಬೇಕು. ಮೊದಲಿಗೆ ರಾಹುಲ್ ಗಾಂಧಿಯನ್ನ ಯಾರು ಭೇಟಿ ಮಾಡಿದ್ರು ಅಂತ ಕೇಳಿದ್ರೆ ಅದು ಬೇಕೆ ಹರಿಪ್ರಸಾದ್ ಅವರು. ಇದೆಲ್ಲ ಈ ಚರ್ಚೆ ಬೆಳವಣಿಗೆಗಳ ನಡುವೆ ಬೇಕೆ ಹರಿಪ್ರಸಾದ್ ಅವರು ಮೊದಲಿಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗ್ತಾರೆ. ರಾಜ್ಯಕ್ಕೆ ಬರ್ತಾ ಇದ್ದ ಹಾಗೆ ಹಲವು ನಾಯಕರನ್ನ ಭೇಟಿಯಾಗ್ತಾರೆ. ಅವರ ಈ ನಡೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಎಲ್ಲರಿಗೂ ಮೊದಲು ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದು ಬೇಕೆ ಹರಿಪ್ರಸಾದ್. ನಾನಾಗ್ಲೇ ಹೇಳಿದೆ, ದೆಹಲಿಯಿಂದ ಬರ್ತಾ ಇದ್ದಂತೆ ಹಲವು ಸಚಿವರ ಜೊತೆಗೆ 1-to-1 ಸಭೆಯನ್ನ ನಡೆಸಿದ್ರು. ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿಯಾದ್ರು, ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾದ್ರು, KH ಮುನಿಯಪ್ಪ ಅವರನ್ನ ಭೇಟಿಯಾದ್ರು, HC ಮಹದೇವಪ್ಪ ಅವರನ್ನ ಭೇಟಿಯಾದ್ರು. ಸಚಿವರ ಜೊತೆ ಚರ್ಚೆ ಬಳಿಕ ಮುಖ್ಯಮಂತ್ರಿಗಳನ್ನೂ ಭೇಟಿಯಾದ್ರು. ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆಯ ನೆಪದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಕೆಸಿ ವೇಣುಗೋಪಾಲ್ ಅವರು ಭಾಗಿಯಾಗಿದ್ದಂತಹ ನಿನ್ನೆಯ ಕಾರ್ಯಕ್ರಮ, ಆ ಕಾರ್ಯಕ್ರಮದ ಆಯೋಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೇ ಬಿಕೆ ಹರಿಪ್ರಸಾದ್. ಗುರು ಗಾಂಧಿ ಕಾರ್ಯಕ್ರಮ ಮಂಗಳೂರಿನಲ್ಲಿ ನಡೆಯಿತಲ್ಲ, ಆ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಹಿಂದ ಸಚಿವರನ್ನೆಲ್ಲ ಅವರು ಒಟ್ಟು ಹಾಕಿದ್ರು. ಪರಮೇಶ್ವರ್ ಇದ್ರು, ಸತೀಶ್ ಜಾರಕಿಹೊಳಿ ಇದ್ರು, UT ಖಾದರ್ ಅವರಿದ್ರು. ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಿನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಜೊತೆಗೆ ರಹಸ್ಯ ಮಾತುಕತೆಯನ್ನ ಮಂಗಳೂರಿನಲ್ಲಿ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಇದೀಗ ದೆಹಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಎಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯೋಜನೆಯಾಗುವುದಕ್ಕೂ ಮೊದಲನೇದಾಗಿ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದು ಇದೇ ಬಿಕೆ ಹರಿಪ್ರಸಾದ್. ಅದಾದ ನಂತರ ಅವರ ನಡೆಯನ್ನ ರಾಜ್ಯ ಗಮನಿಸಿದೆ. ನಿನ್ನೆಯೂ ಬಿಕೆ ಹರಿಪ್ರಸಾದ್ ಅವರ ನಡೆಯನ್ನ ನೋಡಿದೆ. ಇವತ್ತು ಮತ್ತೆ ದೆಹಲಿಯತ್ತ ಪ್ರಯಾಣ. ಏನ್ ನಡೀತಾ ಇದೆ? ಬಿಕೆ ಹರಿಪ್ರಸಾದ್ ಅವರು ದಿಢೀರ್ ಅಂತ ಹೇಳಿ ಈ ಮಟ್ಟಿಗೆ ಆಕ್ಟಿವ್ ಆಗೋದಕ್ಕೆ ಏನು ಕಾರಣ? ಇದ್ರ ಹಿಂದಿರುವಂತಹ ಲೆಕ್ಕಾಚಾರ ಏನು ಹರೀಶ್? ವಿಜಯಶ್ರೀ, ಬಹಳ ಮುಖ್ಯವಾಗಿರುವಂತದ್ದು ನಾಯಕತ್ವ ಚರ್ಚೆ ಬೆನ್ನಲ್ಲೇ ಕೂಡ ಈ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂತಹ ಬಿಕೆ ಹರಿಪ್ರಸಾದ್ ಅವರ ನಡೆ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಇತ್ತೀಚೆಗೆ ಅಹಿಂದ ಸಚಿವರ ಜೊತೆ ಬ್ಯಾಕ್ ಟು ಬ್ಯಾಕ್ ಸರಣಿ ಸಭೆಗಳನ್ನ ಕೂಡ ನಡೆಸ್ತಾ ಇರುವಂತದ್ದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಒಂದು ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಕೂಡ ಚರ್ಚೆ ಆಗ್ತಿದೆ. ಈ ಒಂದು ಹಂತದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದಂತಹ ಬಿಕೆ ಹರಿಪ್ರಸಾದ್ ಅವರು ನಿನ್ನೆ ಕೂಡ ಮಂಗಳೂರಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಖುದ್ದು AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವ್ರನ್ನ ಕರೆಸಿ ಆ ಒಂದು ಕಾರ್ಯಕ್ರಮ ನಡೆಸುವಲ್ಲೂ ಕೂಡ ಬಿಕೆ ಹರಿಪ್ರಸಾದ್ ಅವರು ಯಶಸ್ವಿಯಾಗಿದ್ರು. ಆ ನಂತರ ಕೂಡ ನಿನ್ನೆ ಮಂಗಳೂರಿನಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಂತಹ ಬಿಕೆ ಹರಿಪ್ರಸಾದ್ ಅವರು ಸತೀಶ್ ಜಾರಕಿಹೊಳಿ ಮತ್ತೆ ಜಿ ಪರಮೇಶ್ವರ್ ಅವರ ಜೊತೆ ಮಹತ್ವದ ಚರ್ಚೆಯನ್ನು ಕೂಡ ನಡೆಸಿದ್ರು. ಅದಾದ ನಂತರ ಈಗ ಇಂದು ಬೆಳಗ್ಗೆ ಅವರು ದೆಹಲಿಯತ್ತ ಮುಖ ಮಾಡಿರುವಂತದ್ದು ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಇತ್ತೀಚೆಗೆ ಅಹಿಂದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಗಟ್ಟಿ ಧ್ವನಿಯಲ್ಲಿ ವಿಚಾರವನ್ನ ಎತ್ತುತ್ತಾ ಇರುವಂತದ್ದು ಬಿಕೆ ಹರಿಪ್ರಸಾದ್ ಅವರು. ಯಾಕಂದ್ರೆ ಅಹಿಂದ ನಾಯಕತ್ವ ಇರಬೇಕಾಗತ್ತೆ ಕರ್ನಾಟಕಕ್ಕೆ ಅನ್ನುವಂತ ವಿಚಾರವನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಿರುವಂತಹ ಬಿಕೆ ಹರಿಪ್ರಸಾದ್ ಅವರು ಈಗ ಹೈಕಮಾಂಡ್ ನಾಯಕರನ್ನ ಮತ್ತೆ ಭೇಟಿ ಮಾಡಕ್ ಹೋಗಿದ್ದಾರೆ ಅನ್ನುವಂತ ಚರ್ಚೆಗಳು ಕೂಡ ಕೇಳಬರ್ತಿದೆ. ಹಾಗಾಗಿ ಬಿಕೆ ಹರಿಪ್ರಸಾದ್ ಅವರು ಈ ಒಂದು ವಿಚಾರದಲ್ಲಿ ಅಂದ್ರೆ DCM DK ಶಿವಕುಮಾರ್ ಅವರಿಗಿಂತಲೂ ಕೂಡ CM ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲುವಂತ ವಿಚಾರದಲ್ಲಿ ಹೆಚ್ಚು ಗಟ್ಟಿಯಾಗಿ ಓಡಾಡ್ತಿರುವಂತದ್ದು ಕೂಡ ಕಂಡು ಬರ್ತಿದೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕನ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ ಅನ್ನುವಂತ ಚರ್ಚೆಗಳು ಕೂಡ ಕೇಳಬರ್ತಿದೆ. ಈ ಹಿಂದೆ ಕೂಡ ಅಂದ್ರೆ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಭೇಟಿಗೆ ಸಾಕಷ್ಟು ಪ್ರಯತ್ನ ನಡೆಸಿದ್ರು. CM ಸಿದ್ದರಾಮಯ್ಯ ಅವರಿಗೆ ಒಂದು ಅವಕಾಶ ಸಿಕ್ಕಿತ್ತು. ಅದಾದ ನಂತರ ಏಕಾಏಕಿ ಬಿಕೆ ಹರಿಪ್ರಸಾದ್ ಅವರನ್ನ ಕರೆಸ್ಕೊಂಡು ಮಾತುಕತೆ ನಡೆಸಿದ್ದು ಆಗಲೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಕೆಡೆ ಮಾಡಿಕೊಟ್ಟಿತ್ತು. ಇದೀಗ ಬಿಕೆ ಹರಿಪ್ರಸಾದ್ ಅವರು ದೆಹಲಿಯತ್ತ ಮುಖ ಮಾಡಿರುವಂತದ್ದು ಒಂದಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.